ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಈ ಸೀಸನ್ನಿನ ವಿನ್ನರ್ ಯಾರಾಗಬೇಕು ಅಂತ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ಈ ವಿಡಿಯೋದಲ್ಲಿ ನನಗೇನು ಅನ್ಸುತ್ತೋ ಅದನ್ನ ನಾನು ಜೆನ್ಯೂನ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾರ ಮನ್ಸಿಗಾದ್ರೂ ಹರ್ಟ್ ಆದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ. ಇದು ಕೇವಲ ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು. ಚೈತ್ರ ಮತ್ತೆ ಐಶ್ವರ್ಯ ಇಬ್ಬರ ನಡುವೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಪಕ್ಕಕ್ಕಿಟ್ಟು ಇಬ್ಬರದಲ್ಲಿ ನೋಡಿದ್ರೆ ಇಬ್ಬರ ಬಿಹೇವಿಯರು ಟು ವರಸ್ಟ್ ಗುರು. ಅವ್ರು ಮಾತಾಡಿದ ಮಾತುಗಳಂತೂ ತುಂಬಾ ವರಸ್ಟ್ ಅಂತ ನನಗನ್ನಿಸ್ತು. ಅದರಲ್ಲೂ ಫಸ್ಟ್ ಪ್ರವೋಕ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಐಶ್ವರ್ಯ ಅವರೇ ಪ್ರವೋಕ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಒಂದ್ ಕಡೆ ಅಂತೂ ಸ್ಟಾರ್ಟ್ ಆಗಿದೆ ಗುರು. ಮತ್ತೆ ನಮ್ಮ ಬಂದ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ ಅಂತ ಮಂಜಣ್ಣ, ಮೋಕ್ಷಿತಾ ಮತ್ತೆ ಗೌತಮಿ ಸ್ಟಾರ್ಟ್ ಆಯ್ತು. ಮತ್ತೆ ಏನು ಡೋಂಟ್ ವರಿ, ಮತ್ತೆ ಸ್ಟಾರ್ಟ್ ಆಯ್ತು ಗುರು. ಮಾರ್ಕ್ ಮೈ ವರ್ಡ್ಸ್, ಇವತ್ತು ಹೇಳ್ತಾ ಇದ್ದೀನಿ, ಈ ಸೀಸನ್ನಿನ ಬಿಗ್ ಬಾಸ್ ಸೀಸನ್ನಿನ ವಿನ್ನರ್ ಮೇಲ್ ಕಂಟೆಸ್ಟೆಂಟ್ ಆಗಿರ್ತಾರೆ ಗುರು. ಫೀಮೇಲ್ ಕಂಟೆಸ್ಟೆಂಟ್ ಆಗೋದಕ್ಕೆ ಚಾನ್ಸೇ ಇಲ್ಲ ಗುರು. ಸುದೀಪ್ ಅಣ್ಣ ಫೈನಲ್ ಅಲ್ಲಿ ಎರಡೂ ಕೈಯನ್ನು ಸಹ ಮೇಲ್ ಕಂಟೆಸ್ಟೆಂಟ್ಸ್ ಅನ್ನೇ ಹಿಡ್ಕೊಂಡಿರ್ತಾರೆ ಅಂತ ನನ್ನ ಒಪಿನಿಯನ್ ಗುರು. ಬರ್ತಾ ಬರ್ತಾ ರಾಜನ್ ಕುದುರೆ ಕತ್ತೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಜವಾಗ್ಲು. ಅವರ ಆಟನ ಅವರೇ ಹಾಳು ಮಾಡ್ಕೊತಾ ಇದ್ದಾರೆ ಗುರು. ಅಷ್ಟೋ ಇಷ್ಟೋ ಮೋಕ್ಷಿತಾ ಅವರಿಗೆ ಸ್ವಲ್ಪ ವೋಟಿಂಗ್ ಇದ್ದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ವಿನ್ನರ್ ರೇಸ್ಗೆ ಬರೋ ಚಾನ್ಸಸ್ ಇತ್ತು. ಬಟ್ ಆದ್ರೆ ಈಗ ಅವರ ಆಟನ ಅವರೇ ಸ್ವಯಂ ಕೃತ ನಾಶ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಸ್ಟಾರ್ಟ್ ಆಗಿದೆ. ಅದೇ ಟೀಮು 3 ಜನ ಕುತ್ಕೊಂಡು ವಿಕ್ರಮ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಕ್ ಪಿಚ್ಚಿಂಗ್. ಮತ್ತೆ ಹಳೇ ಬ್ಯಾಕ್ ಪಿಚ್ಚಿಂಗು ಸ್ಟಾರ್ಟ್ ಆಯ್ತು. ಹೋಯ್ತು ಈಗೆಲ್ಲ ಸ್ವಾಭಿಮಾನ ಹೋಯ್ತು, ಎಲ್ಲ ವ್ಯಕ್ತಿತ್ವ ಹೋಯ್ತು. ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ ಪಾಪ ಹೊಡೆದಾಡ್ದವರು ಈಗ ಮೂರ್ಖರಷ್ಟೇ ಅಲ್ವಾ? ಯೋಚನೆ ಮಾಡಿ ಸ್ವಲ್ಪ. ನಿಜವಾಗ್ಲು ಚೈತ್ರ ಅವರನ್ನ ನೋಡಿದ್ರೆ ಬರೀ ಸಿಂಪತಿ ಡ್ರಾಮಾ ಆಡ್ತಾ ಇದ್ದಾರೆ ಗುರು. ಓಪನ್ ಆಗಿ ನನ್ಗೆ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಚೈತ್ರ ಅವರನ್ನ ನೋಡಿದ್ರೆ ಸಿಂಪತಿಗೋಸ್ಕರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನು ಐಶ್ವರ್ಯ ಅವ್ರ ವಿಚಾರಕ್ಕೆ ಬಂದ್ರೆ ಅವರ ತಪ್ಪನ್ನ ಮುಚ್ಚಿಡೋದಕ್ಕೋಸ್ಕರ ಅವರು ಜೋರಾಗಿ ವಾಯ್ಸ್ ಅನ್ನ ರೈಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಅವರಿಬ್ಬರು ಜಗಳದಲ್ಲಿ ಸೆಂಟ್ರಲ್ ಹೋಗಿ ಭವ್ಯ ಅವರು ಸ್ಟ್ಯಾಂಡ್ ತಗೊಂಡು ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಗುರು. ಸಕ್ಕದಾಗಿ ಸ್ಟ್ಯಾಂಡ್ ತಗೊಂಡು ಆಯ್ತು. ಕ್ಯಾಪ್ಟನ್ ಆಗಿ ಮಾತಾಡ್ತಾ ಇದ್ದೀನಿ ನಿಲ್ಸಿ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾರಲ್ವಾ, ಚೆನ್ನಾಗಿತ್ತು. ಟೂ ಗುಡ್ ಅಂತ ಹೇಳ್ಬೋದು. ಒಂದ್ ಕಡೆ ರಜತ್ ಮತ್ತೆ ಚೈತ್ರ ಅವರ ಕಾಂಬೋ ಮಾತ್ರ ನಿಜವಾಗ್ಲು ಅದು ಫನ್ ಆಗಿ ಹೋಗಿ ಕೊನೆಗೆ ಸೀರಿಯಸ್ ಆಗುತ್ತೆ. ತ್ರಿವಿಕ್ರಮ್ ಮತ್ತೆ ಭವ್ಯ ಇವರಿಬ್ಬರಲ್ಲೂ ಕೂಡ ಸ್ವಲ್ಪ ಭವ್ಯ ಅವರು ಓವರ್ ಆಗಿ ಅತಿಯಾಗಿ ಆಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ಸುಮ್ಮನೆ ಇಲ್ದೇ ಇರೋ ರೂಲ್ಸ್ ಅನ್ನ ಏನಕ್ಕೆ ತರಬೇಕು ಗುರು? ಒಂದ್ಸಲ ನೀರನ್ನ ಇದ್ರಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಮುಗ್ದೋಯ್ತು. ಅದಕ್ಕೆ ಮತ್ತೆ ರೂಲ್ಸ್ ಅನ್ನ ಚೇಂಜ್ ಮಾಡಿ ಮತ್ತೆ ನಾನು ತಪ್ಪಾಯ್ತು ಅಂತ ಹೇಳಿ ಆ ಬೌಲಿಂದ ತೆಗೆದು ಗ್ಲಾಸ್ ಅಲ್ಲಿ ಹಾಕ್ಬೇಕು. ಈ ತರ ಒಂದೊಂದ್ಸಲಿ ಒಂದೊಂದು ರೂಲ್ಸ್ ಅನ್ನ ಮಾಡ್ತಾ ಇದ್ರೆ ಯಾರಿಗಾದ್ರೂ ಇರಿಟೇಷನ್ ಆಗುತ್ತೆ. ಅಲ್ಲಿ ವಿಕ್ರಮ್ ಇರಿಟೇಷನ್ ಆಗಿದ್ರಲ್ಲಿ ತಪ್ಪೇ ಇಲ್ಲ. ಭವ್ಯ ಅವರು ಒಂದೊಂದ್ಸಲಿ ಒಂದೊಂದು ರೂಲ್ಸ್ ಮಾಡಿದ್ರೆ ಯಾವ ತರ ಹೇಳಿ? ನಿಜವಾಗ್ಲು ಈ ಸೀಸನ್ ಅಲ್ಲಿ ಬರ್ತಾ ವರಸ್ಟ್ ಆಗ್ತಾ ಇದ್ದಾರೆ ಗುರು. ನನ್ಗೆ ಬೇಜಾರಾಗ್ತಾ ಇದೆ ನಿಜವಾಗ್ಲು, ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ ಗುರು. ಆ ಬಿಹೇವಿಯರ್ ಆಟಿಟ್ಯೂಡ್ ಅಂತೂ ಜನ ನೋಡಿ ಕಲಿಬೇಕು ಗುರು. ನನ್ನ ಐಶ್ವರ್ಯ ಮತ್ತೆ ಚೈತ್ರ ಅವರಿಬ್ರು ಇತ್ತಲ್ವ ಬಿಹೇವಿಯರು, ಆ ಬಿಹೇವಿಯರ್ನ ನೋಡಿ ಜನ ಕಲಿಬೇಕು. ನಿಜಾನೇ ಅಲ್ವಾ? ಇದೇ ಇವರು ಶೋ ಇಂದ ಏನ್ ನಾವು ತೋರಿಸ್ತಾ ಇದೀವಿ ಅನ್ನೋದನ್ನ ಇದು ಮಾಡೋದು. ಚೈತ್ರ ಅವ್ರದ್ದು ಹೆಂಗೆ ಕ್ವಾಲಿಟಿ ಅಂತಂದ್ರೆ, ಚೈತ್ರ ಅವ್ರು ಹೇಳಿದ್ದೇ ಸರಿ ಗುರು. ಈವನ್ ಸುದೀಪ್ ಅಣ್ಣ ಹೇಳಿದ್ರು ಕೂಡ ಚೈತ್ರ ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಅವ್ರು ಹೇಳಿದ್ದೇ ಸರಿ, ಬೇರೆಯವರೆಲ್ಲನೂ ರಾಂಗು. ನಿಜವಾಗ್ಲು ಚೈತ್ರ ಅವರು ಈ ತರ ಇರೋ ಆಟಿಟ್ಯೂಡು ಸರಿ ಅಲ್ಲ ಗುರು. ಚೇಂಜ್ ಮಾಡ್ಕೋಬೇಕು ಗುರು. ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ಡೀಟೇಲ್ಡ್ ಆಗಿ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಏನೇನಾಯ್ತು ನೆನ್ನೆ ಎಪಿಸೋಡ್ ಅಲ್ಲಿ ಅಂತ. ತ್ರಿವಿಕ್ರಮ್ ಆಚೆ ಹೋಗಿರ್ತಾರೆ, ಎಲ್ಲ ಫೀಲ್ ಅಲ್ಲಿ ಇರ್ತಾರೆ. ಸುದೀಪ್ ಅಣ್ಣ ಮತ್ತೆ ಎಂಟ್ರಿ ಕೊಟ್ಟು ಹೇಳ್ತಾರೆ ಏನಂತ, ಅವರನ್ನ ನಾವು ಎಲಿಮಿನೇಟ್ ಮಾಡಿಲ್ಲ, ಸುರೇಶ್ ಅವರು ಹೋಗಿರೋ ಇದಕ್ಕೆ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟು ವಾಪಸ್ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ.
ಎಲ್ಲ ಹ್ಯಾಪಿ ಆಗ್ತಾರೆ. ಅವ್ರು ಬರ್ಬೇಕಾದ್ರೆ ಯಾರು ರಿಯಾಕ್ಟ್ ಮಾಡಬಾರ್ದು ಅಂತ ಹೇಳಿರ್ತಾರೆ. ಎಲ್ಲರೂ ಅದ್ರ ತಕ್ಕಟ್ಟಾಗಿ ಚೆನ್ನಾಗಿ ರಿಯಾಕ್ಟ್ ಮಾಡದೆ ತುಂಬಾ ಚೆನ್ನಾಗಿ ಇದು ಮಾಡಿಕೊಂಡು ಆಕ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದ್ ಕಡೆ ವಿಕ್ರಮ್ ಅವರು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಶಾಕ್ ಆಗ್ತಾರೆ, ನಾನು ಬಂದ್ರು ಕೂಡ ಯಾರು ರಿಯಾಕ್ಟ್ ಆಗ್ತಾ ಇಲ್ಲ ಅಂತ. ಮತ್ತೆ ಎಂತವ್ರು ಕೂಡ ಗೆಸ್ ಮಾಡ್ತಾರೆ ಗುರು, ಆತರ ಯಾರು ಮಾತಾಡ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದಾರೆ ಅಂತಂದ್ರೆ ಇದೇನೋ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಎಂತವ್ರು ಕೂಡ ಗೆಸ್ ಮಾಡ್ತಾರೆ. ಅದರಲ್ಲೂ ವಿಕ್ರಮ್ ಅಂತೂ ಮೈಂಡ್ ಗೇಮರು, ಇನ್ನು ಈಸಿಯಾಗಿ ಗೆಸ್ ಮಾಡಿರ್ತಾರೆ ಅಂತ ನನ್ನ ಒಪಿನಿಯನ್ ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಈ ಚೈತ್ರಕ್ಕ ಅವ್ರದ್ದು. ಚೈತ್ರಕ್ಕ ಅವ್ರದ್ದು ಮೈಕ್ ಹಾಕೊಂಡಿಲ್ಲ ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಬಂದಿದೆ ಅಂತ ಅಂದ್ಬಿಟ್ಟು ಬಟ್ಟೆ ಒಗಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಬಟ್ಟೆ ಒಗೆಯೋ ಇದನ್ನ ಅವ್ರಿಗೆ ಹೋಗ್ಬಿಟ್ಟು ಕ್ಯಾಮ್ರಾ ತೆಗೆದ್ಬಿಟ್ಟು ಹನುಮಂತ್ ಅವ್ರ ಬಟ್ಟೆ ಒಗಿತಾ ಇರ್ತಾರೆ, ವಾಶ್ ಮಾಡ್ತಾ ಇರ್ತಾರೆ. ಅದನ್ನ ಲಾಸ್ಟ್ ಅಲ್ಲಿ ತಗೊಬಂದು ನಮ್ಮ ರಜತ್ ಅವರು ಕ್ಯಾಮ್ರಾಗೋಸ್ಕರ ಫುಟೇಜ್ಗೋಸ್ಕರ ಪ್ರೋಮೋ ಕಟ್ಟು ಅಂತ ಅಂದ್ಬಿಟ್ಟು ಅವ್ರದೊಂದು ಕಾಮಿಡಿ ಅಂಗಲ್ ಅಲ್ಲಿ ಅವ್ರದೊಂದು ಇದು ಮಾಡ್ಕೊಂಡು ಹೋಗ್ತಾರೆ ಗುರು. ಚೈತ್ರ ಅವ್ರಂತೂ ಕ್ಲಿಯರ್ ಕಟ್ ಗುರು, ಅವರು ಕ್ಯಾಮ್ರಾ ಇದೆ ಅಂತ ಅವ್ರು ಯಾವ ರೀತಿ ಮಾಡಬೇಕು, ಯಾವ ರೀತಿ ಆಡ್ಬೇಕು ಅನ್ನೋದು ಅವ್ರ ಪರಿಜ್ಞಾನ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದ್ರ ತಕ್ಕಟ್ಟಾಗಿ ಅವ್ರು ಆಡ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್. ಬಟ್ ಸುಳ್ಳಂತೂ ಚೈತ್ರ ಅವ್ರು ಹೇಳ್ತಾರೆ ಗುರು, ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಸುದೀಪ್ ಅಣ್ಣ ಹೇಳಿದ್ರು ಕೂಡ ಅವ್ರು ಒಪ್ಕೊಳಕ್ ರೆಡಿ ಇರಲ್ಲ, ಅವ್ರು ಮಾಡಿದ್ದೇ ರೈಟು, ಅವ್ರು ವಾದ ಮಾಡ್ತಾರ ಅಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಭವ್ಯ ಅವರು, ಯಾರೋ ಭವ್ಯ ಅವ್ರು ಇರ್ತಾರೆ, ಭವ್ಯ ಅವ್ರ ಜೊತೆ ಇದ್ಕೊಂಡು ಬೇಜಾರಾಗ್ತಾ ಇರ್ತಾರೆ. ಚೈತ್ರ ಅವರು ನನಗೆ ಮಾತು ಎಲ್ಲ ಕೊಟ್ಟಿದೆ, ನನ್ನ ಮಾತಿಂದ ಈ ತರ ಕಿರಿಕಿರಿ ಆಗ್ತಾ ಇದೆ ಅಂತಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಅನ್ಫಿಟ್ ಏನೋ ಈ ಮನೆಗೆ ಅಂತ ಅಂದ್ಬಿಟ್ಟು ಅವರೇ ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಎಲ್ಲ ಏನಕ್ಕೆ ಯೋಚನೆ ಮಾಡ್ತಾರೆ ಇವರು ಚೈತ್ರ ಅವರು ಗೊತ್ತಿಲ್ಲ. ಗೇಮ್ ಅಂತ ಬಂದಾಗ ಆಡ್ಬೇಕು ಗುರು, ಧೈರ್ಯವಾಗಿ ಆಡ್ಬೇಕು. ಎದ್ರಕೊಂಡು ಈ ತರ ಎಲ್ಲ ಹತ್ಕೊಂಡು ನನ್ನ ಕೈಲಿ ಆಗಲ್ಲ ಅಂತ ಅವರೇ ಗಿವ್ ಅಪ್ ಮಾಡಿದ್ರೆ ಆಚೆ ಕಡೆ ಫ್ಯಾನ್ಸ್ ಏನ್ ಮಾಡ್ತಾರೆ ಹೇಳಿ? ಇನ್ನು ಟ್ರೋಲ್ ಮಾಡೋರು ಇನ್ನೂ ಜಾಸ್ತಿ ಟ್ರೋಲ್ ಮಾಡ್ತಾರೆ ಗುರು, ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇರೋದಿಲ್ಲ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ, ಎಚ್ಚೆತ್ತುಕೊಳ್ಳಿ ಅನ್ನೋ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಈ ಟಾಸ್ಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಕಾಫಿ ಮಗ್ಗಲ್ಲಿ ಆ ಕಾಫಿಯನ್ನ ತಗೊಂಡು ಮುಖದ ಮೇಲೆ ಜೋರಾಗಿ ಹಾಕಿ ಯಾವ್ದ್ರ ಬಗ್ಗೆ ಅವ್ರು ಎಚ್ಚೆತ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಬೇಕಷ್ಟೆ ಗುರು. ಇಲ್ಲಿ ಸಿಂಪಲ್, ಅವರು ಆಟದಲ್ಲಿ ಏನ್ ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಇವರೆಲ್ಲ ಪರ್ಸನಲ್ ಆಗಿ ತಗೊಂಡ್ರು ಅಂತ ನನ್ನ ಒಪಿನಿಯನ್ ಗುರು. ಇದರಲ್ಲಿ ಬಂದು ಫಸ್ಟ್ ರಜತ್ ಬರ್ತಾರೆ. ರಜತ್ ಬಂದು ಗೌತಮಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಹೇಳೋ ರೀಸನ್ಸ್ ಏನು, ನನ್ನ ಬಗ್ಗೆ ನೀವು ತಪ್ಪು ಅಂದ್ಕೊಂಡಿದ್ದೀರಾ, ನನ್ನ ಇದ್ರ ಬಗ್ಗೆ ನನ್ನ ಬಿಹೇವಿಯರ್ ಬಗ್ಗೆ ನೀವು ತಪ್ಪು ಅಂದ್ಕೊಂಡಿದ್ದೀರಾ, ಎಲ್ಲ ಇದೇ ರೀತಿ ಅವ್ರು ಮಾತಾಡೋದು. ನಾನು ಅಂದ್ಕೊಂಡಿದ್ದೆ ಸರಿ, ನಾನು ಮಾಡಿದ್ದೆ ಸರಿ ಅಂತ ನೀವು ಅಂದ್ಕೊಂಡಿದ್ದೀರಾ, ಈ ತರ ಎಲ್ಲ ನಾನು ಒಬ್ರನ್ನ ಸ್ಟ್ರಾಂಗು ವೀಕು ಅಂತ ಮಾತಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ, ಎಲ್ಲ ಈ ತರ ಪಾಯಿಂಟ್ಗಳನ್ನ ಹೇಳ್ತಾರೆ. ಆ ಕಡೆಯಿಂದ ಅವರು ಟ್ಯಾಕಲ್ ಮಾಡ್ತಾರೆ, ನೀವು ಸುಪೀರಿಯಾರಿಟಿ, ನಾನು ಮಾಡಿದ್ದೆ ಸರಿ, ಸ್ಟ್ರಾಂಗು ವೀಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಗುರು. ಆಟ ಅಂತ ಬಂದಾಗ ರಜತ್ ಅವರು ಟೂ ಗುಡ್ ಗುರು, ನೋ ಡೌಟ್. ಬಟ್ ಆ ಮಾತು ಅಂತ ಬಂದಾಗ ಸ್ವಲ್ಪ ರಜತ್ ಅವರು ಕಂಟ್ರೋಲ್ ಅಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಇಲ್ಲಿ ಗೌತಮಿ ಅವರು ಕೂಡ ಅಷ್ಟೇ ಅರ್ಥ ಮಾಡ್ಕೋಬೇಕು ರಜತ್ ಅವ್ರನ್ನ. ಇವರು ಸ್ಕ್ರೀನ್ ಪ್ಲೇಸ್ ಫುಟೇಜ್ ಬೇಕು, ಅದಕ್ಕೋಸ್ಕರ ಗೌತಮಿ ಅವರು ಈ ತರ ಟ್ಯಾಕಲ್ ಮಾಡಿದ್ರು ಅವ್ರನ್ನ ಅಂತ ನನಗನ್ನಿಸ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಗೌತಮಿ ಅವ್ರು ಬಂದು ಮಂಜಣ್ಣನ ತಗೋತಾರೆ. ಮಂಜಣ್ಣ ಅವ್ರನ್ನ ತಗೊಂಡು ಡೈರೆಕ್ಟ್ ಆಗಿ ಜೋರಾಗಿ ಹಾಕ್ತಾರೆ, ಮುಖದ ಮೇಲೆ ಹಾಕ್ಬಿಟ್ಟು ಅವ್ರು ಸಿಂಪಲ್ ಆಗಿ ಹೇಳ್ತಾರೆ, ವೀಕೆಂಡ್ಸ್ ಅಲ್ಲಿ ನಿಮ್ಗೆ ಹೇಳ್ತಾ ಬಂದಿದ್ದಾರೆ, ಆದ್ರೆ ನೀವು ಅದನ್ನ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನಿಜಾನೇ, ಮಂಜಣ್ಣಗೆ ಗುರು ಲಾಸ್ಟ್ ವೀಕೆಂಡ್ ವರ್ಗು ಸರಿಯಾಗಿ ಇನ್ಪುಟ್ಸ್ ಬಿಗ್ ಬಾಸ್ ಅವರು ಕೊಟ್ಟಿಲ್ಲ. ಮಂಜಣ್ಣ ಮಾಡಿದ್ದೆ ಸರಿ ಅಂತ ಬಿಟ್ಬಿಟ್ಟಿದ್ರು, ಲಾಸ್ಟ್ ವೀಕೆಂಡ್ ಮಾತ್ರ ಕೊಟ್ಟಿದ್ದಾರೆ. ಅದನ್ನ ಮಂಜಣ್ಣ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡ್ಕೊಂಡ್ರೆ ಮಂಜಣ್ಣ ಆಟಕ್ಕೆ ತುಂಬಾ ಒಳ್ಳೇದು ಗುರು. ಮಂಜಣ್ಣ ಚೇಂಜ್ ಮಾಡ್ಕೊಂಡ ಹಳೆ ಮಂಜಣ್ಣ ತರ ಆಟ ಆಡಿದ್ರೆ ನೋಡೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ನನಗೂ ತುಂಬಾ ವೇಟಿಂಗ್ ಅಲ್ಲಿ ಇದ್ದೀನಿ, ಈಗರ್ಲಿ ವೇಟಿಂಗ್ ಅಲ್ಲಿ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, 3 ಜನನು ಮತ್ತೆ ಒಂದಾಗಿದ್ದಾರೆ, ಏನಾಗುತ್ತಾ ನೋಡ್ಬೇಕು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ನೋಡಿ ಸ್ವಾಮಿ, ಐಶ್ವರ್ಯ ಮತ್ತೆ ಚೈತ್ರ ಅವರು. ಇವರಿಬ್ಬರು ತಗೊಂಡ ಕೂತ್ಕೊಂಡಾಗ ಐಶ್ವರ್ಯ ಅವ್ರು ಏನ್ ಹೇಳ್ತಾರೆ, ಆ ಒಳಗಡೆ ಚೇಂಜಿಂಗ್ ರೂಮ್ ಅಲ್ಲಿ ಮಾತಾಡಿದ ಮಾತುಗಳ ಬಗ್ಗೆ ಹೇಳ್ತಾರೆ. ಆ ಮಾತುಗಳು ನಿಜವಾಗ್ಲೂ ಗುರು ನನ್ಗನ್ಸಿದ್ದು ಏನನ್ನಿಸ್ತು ಅಂತಂದ್ರೆ, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡದೆ ಬೇರೆ ವಿಚಾರಗಳು ತುಂಬಾ ಇದಾವೆ ಚೈತ್ರ ಅವ್ರ ಬಗ್ಗೆ ಹೇಳೋದಿಕ್ಕೆ. ಟಾಸ್ಕ್ ಅಂತ ಬಂದಾಗ, ಉಸ್ತುವಾರಿ ಅಂತ ಬಂದಾಗ ಬೇಜಾನಿದಾವೆ ಹೇಳೋದಿಕ್ಕೆ. ಬಟ್ ಇವರು ಪರ್ಸನಲಿ ಅಟ್ಯಾಕ್ ಮಾಡಿದ್ರೇನು ಅಂತ ನನಗೆ ಅನಿಸ್ತು ಗುರು. ಐಶ್ವರ್ಯ ಅವರು ಒಳಗಡೆ ಆಗಿರೋ ವಿಚಾರ ಅದು ಅಲ್ಲಿಗೆ ಬಿಟ್ಬಿಟ್ಟಿದ್ರೆ ಇಬ್ಬರಿಗೂ ಒಳ್ಳೇದಾಗಿತ್ತು. ಬಟ್ ಅದನ್ನ ಇಬ್ರು ಮನ್ಸಿಗೆ ಹಾಕೊಂಡು ಅವ್ರಿಗೆ ಗುರು ಒಂದೊಂದಲ್ಲ ಗುರು ಮಾತುಗಳು ಅವ್ರದ್ದು. ಲಿಟ್ರಲಿ ನನಗಂತೂ ನಿಜವಾಗ್ಲೂ ಅವ್ರ ಬಿಹೇವಿಯರ್ ಮಾತ್ರ ವರಸ್ಟ್ ಅಂತ ಅನಿಸ್ತು. ನಿಜವಾಗ್ಲು ಒಂದೊಂದಲ್ಲ, ಅವ್ರು ಮಾತಾಡಿದ ಮಾತುಗಳಿಗೆ ನಿಜವಾಗ್ಲು ಸಖತ್ ಬೇಜಾರಾಗ್ತಾ ಇತ್ತು. ಯಾರಿಗಾದ್ರೂ ಅಷ್ಟೇ ಸಖತ್ ಬೇಜಾರಾಗ್ತಾರೆ ಅಂತ ಇದ್ರಲ್ಲಿ ಆ ತರ ಮಾತುಗಳನ್ನ ಒಂದಿಬ್ರು ಹೆಣ್ಣು ಮಕ್ಕಳು ಸೇರ್ಕೊಂಡು ಜಗಳ ಆಡ್ತಾ ಇದ್ರೆ ಒಂದ್ ಕಡೆ ನಗು ಬರ್ತಾ ಇದೆ, ಒಂದ್ ಕಡೆ ಅವ್ರ ಬಿಹೇವಿಯರ್ ನೋಡಿ ಬೇಜಾರಾಗ್ತಾ ಇತ್ತು.
ನಿಜವಾಗ್ಲು ಮುಚ್ಕೊಂಡು ಕುತ್ಕೋ, ಮುಚ್ಕೊಂಡು ಮಾತಾಡು. ಏನ್ ಮಾತುಗಳು ಗುರು ಇವೆಲ್ಲ ಅಲ್ವಾ? ಸರಿನಾ? ಅವ್ರ ಇದಕ್ಕೆ ಸರಿನಾ? ಅದರಲ್ಲೂ ಕೂಡ ಚೈತ್ರ ಅವರಾದ್ರೆ ಬಳೆ ಎಲ್ಲ ಹೊಡ್ಕೊಂಡು ಒಂದು ಶೋ ಕೊಡ್ತಾರೆ, ಒಂದು ಪ್ರೊಮೋ ತರ ಕೊಡ್ತಾರೆ. ನಿಜವಾಗ್ಲೂ ನೋಡ್ಬೇಕು. ಆ ಕಡೆ ಐಶ್ವರ್ಯ ಅವರು ಇನ್ನೂ ಪ್ರೊವೋಕ್ ಮಾಡ್ತಾ ಇರ್ತಾರೆ. ಐಶ್ವರ್ಯ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಅದಾದ್ಮೇಲೆ ಚೈತ್ರ ಅವ್ರು ಸ್ಟಾರ್ಟ್ ಮಾಡಿದ್ರು. ನೋಡ್ರಿ, ಬೇಕಾದ್ರೆ ಕ್ಲಿಯರ್ ಆಗಿ ಎಪಿಸೋಡ್ ನೋಡ್ಕೊಳ್ಳಿ. ಇಲ್ಲಿ ಐಶ್ವರ್ಯ ಅವರೇ ಫಸ್ಟ್ ಮಿಸ್ಟೇಕ್ ಮಾಡಿ ಸ್ಟಾರ್ಟ್ ಮಾಡಿದ್ದು, ಬಟ್ ಇವ್ರು ಈ ಕಡೆಯಿಂದ ಮಾಡಿದ್ದು ಇಬ್ರು ವರಷ್ಟು ಗುರು. ಇಲ್ಲಿ ಯಾರ್ದು ಸರಿ ಇಲ್ಲ, ಬಿಹೇವಿಯರ್ ಒಬ್ಬರದು ಸರಿ ಇಲ್ಲ. ಆ ಕಡೆ ಆದ್ಮೇಲೆ ಈ ಕಡೆ ಚೈತ್ರ ಅವರು ಆದ್ರೂ ಕಂಟ್ರೋಲ್ ಆದ್ರ, ಅವ್ರು ಓವರ್ ಆಗಿ ಮಾತಾಡಿದ್ರು. ಐಶ್ವರ್ಯ ಅವ್ರು ಒಂದ್ ಮಾತಂದ್ರೆ ಇವ್ರು 4 ಮಾತು ಅಂತ ಇದ್ರು. ಟೂ ವರಸ್ಟ್ ಇಬ್ರು. ನಿಜವಾಗ್ಲು ನನಗಂತೂ ಸಖತ್ ಬೇಜಾರಾಗೋಯ್ತು. ಮನೆಗೆ ಮುಚ್ಕೊಂಡಿರೋ ಎಲ್ಲಾ ಮುಚ್ಕೊಂಡಿರೋ ಅನ್ನೋ ತರ ಮಾತಾಡಿದ್ರು ಗುರು. ನಿಜವಾಗ್ಲೂ ಸಖತ್ ಬೇಜಾರಾಯ್ತು ನನಗೆ. ಅವ್ರಿಬ್ಬರದು ಕೂಡ ವರಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಮಂಜಣ್ಣ ಬರ್ತಾರೆ. ಮಂಜಣ್ಣ ಬಂದು ಚೈತ್ರ ಅವ್ರಿಗೆ ಹೇಳ್ತಾರೆ. ಚೈತ್ರ ಅವ್ರಿಗೆ ಹೇಳಿ ಇದೇ ಮಾತುಗಳನ್ನ ಹೇಳ್ತಾರೆ. ನೀವು ಒಬ್ಬರನ್ನ ನಂಬ್ತೀರಾ, ನಂಬಿಬಿಟ್ಟು ಎಲ್ಲ ಹೇಳ್ತೀರಾ, ಆದ್ರೆ ಕೊನೆ ಕೈ ಸುಟ್ಕೊಳ್ತೀರಾ. ಉಸ್ತುವಾರಿ ಅಂತ ಬಂದಾಗ ನೀವು ಎಲ್ಲ ಮಿಸ್ಟೇಕ್ ಮಾಡ್ತೀರಾ. ಗೇಮ್ ಮಾಡಿ ಅಂತ ಹೇಳಿದಾಗ ಐಶ್ವರ್ಯ ಹತ್ರ ವಾದ ಮಾಡಿದ್ದ ಚೈತ್ರಕ್ಕ ಇಲ್ಲಿ ಮಂಜಣ್ಣ ಹತ್ರ ವಾದ ಮಾಡಲ್ಲ. ನೋಡಿ ಎಷ್ಟು ಬುದ್ಧಿವಂತ ಇದ್ದಾರೆ ಅಂತಂದ್ರೆ ಈಸಿಯಾಗಿ ತಗೋಬಿಡ್ತಾರೆ. ಇಲ್ಲಿ ಮಿಸ್ಟೇಕ್ಗಳನ್ನ ಒಪ್ಕೋತಾರೆ. ಬಟ್ ಐಶ್ವರ್ಯ ಅವ್ರ ಮುಂದೆ ಒಪ್ಕೊಳ್ಳೋಕೆ ಅವ್ರಿಗೆ ಈಗೋ ಅಷ್ಟೇ, ಇನ್ನೇನಿಲ್ಲ, ಬೇರೆ ಸಿಂಪಲ್ ಏನು ಇಲ್ಲ, ಈಗೋ. ಈ ತರ ಇದ್ರೆ ಗೇಮಲ್ಲಿ ತುಂಬಾ ಬೇಜಾರು ಗುರು, ಸಖತ್ ಬೇಜಾರಾಗುತ್ತೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೋಕ್ಷಿತಾ ಬರ್ತಾರೆ. ಮಂಜಣ್ಣ, ಹಳೇ ಮಂಜಣ್ಣ, ರಾಜನ್ ಟಾಸ್ಕ್ ಹಿಂದೆ ಇದ್ದ ಮಂಜಣ್ಣ ನಮಗೆ ಬೇಕು, ಆ ತರ ಮಂಜಣ್ಣ, ಆ ತರ ಆಟ ಆಡ್ಬೇಕು, ಗ್ರೇ ಏರಿಯಾ ಮಂಜಣ್ಣ ಬೇಕು ಅಂತ ಹೇಳ್ತಾರೆ. ಮಂಜಣ್ಣ ಬೇರೆ ಮಾತುಕತೆ ಇಲ್ಲದೆ ಒಪ್ಕೋತಾರೆ. ನೆಕ್ಸ್ಟ್ ಹನುಮಂತ ಬರ್ತಾರೆ. ಹನುಮಂತ ಬಂದು ಚೈತ್ರ ಅವ್ರಿಗೆ ಹಾಕ್ತಾರೆ. ಚೈತ್ರ ಅವ್ರಿಗೆ ಹಾಕ್ಬಿಟ್ಟು ಪ್ರತಿಸ್ಪರ್ಧಿ ಚೈತ್ರಕ್ಕ ಇದೇ ತರನೇ ಹೇಳ್ತಾರೆ. ಅವ್ರು ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೋ ಅಂದ್ರೆ, ಹನುಮಂತ ನೀವು ತಪ್ಪು ಮಾಡ್ತೀರಾ, ಆ ತಪ್ಪನ್ನ ನೀವು ಒಪ್ಕೊಳ್ತಾ ಇಲ್ಲ, ಅಥವಾ ಒಪ್ಕೊಂಡ್ರೆ ತುಂಬಾ ದೊಡ್ಡವರಾಗ್ತೀರಾ ಅಂತ ಹೇಳ್ತಾರೆ. ನನಗಂತೂ ಹನುಮಂತ ಕೊಟ್ಟಿದ್ ರೀಸನ್ ಅಂತೂ ಸಖತ್ತಾಗಿತ್ತು ಗುರು. ಚೈತ್ರ ಅವ್ರಿಗೆ ವಾದ ಮಾಡಕ್ಕೆ ಏನು ಇರ್ಲಿಲ್ಲ, ಅವ್ರು ಈಸಿಯಾಗಿ ಒಪ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಅವ್ರು ಬರ್ತಾರೆ. ಭವ್ಯ ಅವ್ರು ಬಂದು ಐಶ್ವರ್ಯ ಅವ್ರ ಬಗ್ಗೆ ಹೇಳ್ತಾರೆ. ಐಶ್ವರ್ಯ ಅವರಲ್ಲಿ ತುಂಬಾ ಪೊಟೆನ್ಶಿಯಲಿಟಿ ಇದೆ, ಆದ್ರೆ ಐಶ್ವರ್ಯ ಅವರು ಆ ಪೊಟೆನ್ಶಿಯಲ್ಗೆ ತಗ್ಗಟ್ಟಾಗಿ ಆಟ ಆಡ್ತಾ ಇಲ್ಲ ಅಂತ, ಟೂ ಗುಡ್ ಅಂತ ಅನಿಸ್ತು. ಐಶು ಕೂಡ ಏನು ಮಾತಾಡ್ಲಿಲ್ಲ, ಒಪ್ಕೊಂಡ್ರು. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಚೈತ್ರ ಬರ್ತಾರೆ. ಐಶ್ವರ್ಯ ಅವರನ್ನ ಐಶ್ವರ್ಯ ಅವ್ರ ಮೇಲೆ ಮುಖದ ಮೇಲೆ ನೀರ್ ಹಾಕಿ ಆ ಕಾಪಿ ಮಗ್ಗದು. ಅವ್ರು ಹೇಳೋದೇನು, ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಐಶು ಈಗಿಲ್ಲ, ಬರೀ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರನ್ನ ಇದ್ ಮಾಡ್ಕೊಳ್ಳೋದಕ್ಕೋಸ್ಕರ ಚೈತ್ರನ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು ಒಂದಂತೂ ಕನ್ಫರ್ಮ್, ಭವ್ಯ ಅವರು ಮತ್ತೆ ಐಶುಗೆ ಒಬ್ರಿಗೊಬ್ರಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇವ್ರು ಕೆಲವೊಂದು ಟೈಮಲ್ಲಿ ಐಶು ಅವರು ಆ ತರ ಮಾಡಿದ್ದಾರೆ ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಗುರು, ನಮ್ಮ ಬಂದ ಅನುಬಂಧ. ನಿಜವಾಗ್ಲು ನನಗೆ ಶಾಕ್ ಆಯ್ತು ಗುರು. ಲಿಟ್ರಲಿ 3 ಜನ ಮತ್ತೆ ಒಂದಾಗ್ತಾರೆ. 3 ಜನ ಕುತ್ಕೊಂಡು ತ್ರಿವಿಕ್ರಮ್ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ, ಬ್ಯಾಕ್ ಬಿಚ್ಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ತ್ರಿವಿಕ್ರಮ್ ಯಾವ ತರ ಅಂತಂದ್ರೆ ಎಲ್ಲ ತನ್ನ ಸುತ್ತು ಇರೋರಿಗೆ ಇದಿರ್ಬೇಕು. ಭವ್ಯಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದು ಕೂಡ ತ್ರಿವಿಕ್ರಮ್ಗೆ ಅಷ್ಟು ಇಷ್ಟ ಇಲ್ಲ. ರಜತ್ ಅವರು ಎಲ್ಲ ಇದ್ ಮಾಡ್ಕೊಂಡು ನಿಜವಾಗ್ಲೂ ಆ ಮಾತುಗಳು ಕೇಳ್ತಾ ಇದ್ರೆ ಸಖತ್ ಬೇಜಾರಾಯ್ತು. ಮೋಕ್ಷಿತ ಅವರು ಇಲ್ಲಿ ಹೇಳ್ತಾರೆ, ಅವ್ರು ಕೊಟ್ಟಿದ್ದ ರೀಸನ್ ತ್ರಿವಿಕ್ರಮ್ ಯಾರಿಗೆ ಮೋಕ್ಷಿತ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಏನ್ ಹೇಳೋದು, ಮೋಕ್ಷಿತ ಅವ್ರಿಗೆ ಕಾಪಿ ಮುಗ್ಗನ್ನ ಹಾಕ್ಬಿಟ್ಟು ನಿಮ್ ಪೊಟೆನ್ಶಿಯಲ್ ಇದೆ, ನೀವು ಆ ಪೊಟೆನ್ಶಿಯಲ್ಗೆ ಇದ್ರಾಗೆ ಆಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳೋದು. ಇದನ್ನ ಇವ್ರು ಏನು, ಇದು ನಾಮಿನೇಷನ್ಗೆ ಬೇಸ್ಮೆಂಟ್ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಹಾಗಾದ್ರೆ ಮೋಕ್ಷಿತ ಅವ್ರು ಮಂಜಣ್ಣನ ಮಾಡಿದ್ದು ನಾಮಿನೇಷನ್ಸ್ ಬೇಸ್ಮೆಂಟಾ? ನನಗಂತೂ ಒಂದು ಅರ್ಥ ಆಗಿಲ್ಲ ಗುರು. ಅವ್ರವ್ರ ಸ್ಟೇಟ್ಮೆಂಟ್ ಅನ್ನ ಅವರೇ ಕಾಂಟ್ರಡಿಕ್ಟ್ ಮಾಡ್ಕೊಂತಾರೆ. ನಿಜವಾಗ್ಲೂ ಇಲ್ಲಿ ಮೋಕ್ಷಿತ ಅವ್ರನ್ನ ಟೂ ವರಸ್ಟ್ ಅಂತ ಅನ್ಸಿದ್ರು. ಸಖತ್ ಬೇಜಾರಾಯ್ತು ಮೋಕ್ಷಿತ ಅವ್ರ ಬಗ್ಗೆ. ಒಂದೊಂದ್ಸಲಿ ಒಂದೊಂದು ಮಾತಾಡ್ತಾರೆ ಗುರು. ಇದಕ್ಕೆ ಏನು ಅನ್ಬೇಕು ಅಂತ ನೀವೇ ಕಾಮೆಂಟ್ ಮಾಡ್ರಪ್ಪ, ನಾನೇನು ಮಾತಾಡಲ್ಲ. ನನಗಂತೂ ಹೇಳಿ ಬೇಜಾರಾಗೋಗಿದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಧನು ಬರ್ತಾರೆ. ಧನು ಬಂದ್ಬಿಟ್ಟು ಯಾರಿಗೆ ನಮ್ಮ ಹನುಮಂತ ಹೇಳ್ಬಿಟ್ಟು ಆಫ್ ಆಗಿದೆಯಾ ದೋಸ್ತ, ಆನ್ ಆಗು ಅಂತ ಅಂದ್ಬಿಟ್ಟು ಸರಿಯಾಗಿ ಸಖತ್ತಾಗಿ ಹೇಳಿ ರೀಸನ್ ಅನ್ನ ಕೊಡ್ತಾರೆ. ಕೊನೆಗೆ ವಿಕ್ಕಿ ಮತ್ತೆ ಭವ್ಯ ಜಗಳ ಆಗುತ್ತೆ ಆ ರೂಲ್ಸ್ ಬಗ್ಗೆ. ಆ ರೂಲ್ಸ್ ಏನ್ ಗುರು, ಒಂದೊಂದ್ಸಲ ಒಂದೊಂದು ಇಡ್ತಾರೆ. ನಿಜವಾಗ್ಲು ಇಟ್ಟು ಕೊನೆಗೆ ಇಬ್ರು ಬೇಜಾರಾಗ್ತಾರೆ. ಆ ಬೇಜಾರಾಗಿದ್ದು ಇದ್ರಲ್ಲಿ ಸಿಕ್ಕಾಬಟ್ಟೆ ನನ್ಗಂತೂ ಬೇಜಾರಾಯ್ತು ಗುರು, ಸಖತ್ ಬೇಜಾರಾಯ್ತು. ಒಬ್ರಿಗೊಬ್ರಿಗೆ ಆ ತರ ಮಾಡ್ಕೊಂಡು ಇದು ಮಾಡ್ಬಾರ್ದಾಗಿತ್ತು ಅಂತ ನನ್ನ ಒಪಿನಿಯನ್ ಗುರು. ಭವ್ಯ ಅವರು ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತು. ಕೊನೆಯದಾಗಿ ದಿನಸಿ ರೇಷನ್ ಟಾಸ್ಕ್ ಅನ್ನ ಕೊಡ್ತಾರೆ. ಆ ರೇಷನ್ ಟಾಸ್ಕ್ ಅಲ್ಲಿ ಆ 3 ಫೌಲ್, ವಿಕ್ರಮ್ ಅವ್ರು 3 ಫೌಲ್ ಮಾಡಿರ್ತಾರೆ. ಕೊನೆಯದಾಗಿ ಆ ಬಿಗ್ ಬಾಸ್ ಏನ್ ಮಾಡ್ತಾರೆ, ಆ 3 ಫೌಲ್ ಮಾಡಿರೋದಕ್ಕೆ 3 ಬ್ಯಾಸ್ಕೆಟ್ ಅನ್ನ ರಿಟರ್ನ್ ಕಳಿಸಿ ಅಂತ ಹೇಳ್ತಾರೆ. ಚೇಂಜಿಂಗ್ ರೂಮ್ ಅಲ್ಲೆಲ್ಲ ಇಬ್ಬಿಬ್ರು ಹೋಗಿ ಮಾತಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ರೂಲ್ಸ್ ಫೌಲ್ ಆಗಿದೆ ಅಂತ ಮತ್ತೆ 2 ಬ್ಯಾಸ್ಕೆಟ್ ತಗೊಂತಾರೆ. ರೇಷನ್ ಶಾರ್ಟೇಜ್ ಇಟ್ಟಿದ್ದಾರೆ. ಈ ವಾರ ಇನ್ನೂ ಜಗಳಾಗೋ ಸಾಧ್ಯತೆ ಜಾಸ್ತಿ ಮಾಡಿ ಬಿಗ್ ಬಾಸ್ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತು ಗುರು.
ನಿಜವಾಗ್ಲೂ ಚೈತ್ರ ಅವ್ರ ಮಾತ್ರನು ಕ್ಲಿಯರ್ ಕಟ್ ಗುರು, ಬರೀ ಸಿಂಪತಿ ಗೇಮು. ಇವತ್ತು ಇನ್ನೂ ಜಾಸ್ತಿ ಸಿಂಪತಿ ಗೇಮ್ ಆಡ್ತಾರೆ, ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನನಗಿರೋ ಅಪ್ಡೇಟ್ ಪ್ರಕಾರ ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಗುರು, ನಿಮ್ಮ ಜೊತೆ ಮ್ಯಾಚ್ ಆಗಬೇಕು ಅಂತ ಏನೂ ಇಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.